ನೀವು ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಕ್ಕೆ, ವೆಯ್ಟ್ ಲಾಸಿಗೆ, ಹಾಗೆ ಇಮ್ಯುನಿಟಿ ಜಾಸ್ತಿ ಆಗಲಿಕ್ಕಾದರೆ ಈ ಟೀ ಮಾಡ್ಕೊಳ್ಳಿ. ಕೆಮ್ಮು ಕಫ ಶೀತಕ್ಕೆಲ್ಲ ಇದು ಮಾಡ್ಕೊಳ್ಳಿ. ಆಂಟಿಬಯೋಟಿಕ್ ತಗೊಳ್ಳುವ ಕೆಮ್ಮು ಇದ್ರೂ ಕೂಡ ಕಡಿಮೆ ಆಗ್ತದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನೊಂದು ಗಿಡ ನಡ್ತಾ ಇದ್ದೀನಿ. ನನ್ನ ತೋಟದಿಂದ ಹಿಡ್ಕೊಂಡ್ ಬಂದೆ. ಯಾಕೆ ಗೊತ್ತಾ, ಇದೊಂದು ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳ್ಬೋದು. ಸೊ ಇದನ್ನು ನಾನು ಇವಾಗ ನಡ್ತಾ ಇದ್ದೇನೆ ನನ್ನ ಪಾಟಲ್ಲಿ. ಫ್ರೆಂಡ್ಸ್, ನಾನು ನನ್ನ ಮಗನಿಗೆ ಆಸ್ಪತ್ರೆಗೆ ಕೆಮ್ಮು ಹಾಗೆ ಶೀತಕ್ಕೆ ಕರ್ಕೊಂಡು ಹೋಗೋದೇ ಒಂದು 2 ವರ್ಷ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಮನೆ ಮದ್ದನ್ನೇ ಮಾಡ್ತಾ ಇರೋದು. ನನಗೆ ಯಾವುದೆಲ್ಲ ಅವೈಲಬಿಲಿಟಿ ಇರ್ತದೆ ಅದನ್ನ ಮಾಡ್ತಿದ್ದೆ. ಮೊದಲು ಮೂಡಬಿದ್ದಲ್ಲಿದ್ದಾಗ ನಾನು ಇದು ದೊಡ್ಡ ಪಾತ್ರೆನ ಯೂಸ್ ಮಾಡ್ತಾ ಇದ್ದೆ. ಇವಾಗ ಇಲ್ಲಿ ಬಂದಾಗ ಗೋವಾಕ್ಕೆ ಬಂದಮೇಲೆ ನನಗೆ ಅದೆಲ್ಲ ಸಿಗ್ತಾ ಇಲ್ಲ. ಅವಾಗ ನಾನು ಏನು ಮಾಡ್ತಿದ್ದೆ, ಶುಂಠಿ ನೀರುಳ್ಳಿ, ಅದು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ, ನನಗೆ ಮಾಡ್ಕೊಂಡಿದ್ದು. ನನಗಾದ್ರೂ ನಾನು ಮನೆ ಮದ್ದೇ ಮಾಡ್ಕೊಳ್ಳೋದು. ಸೊ ನಾನು ನಿಮಗೆ ಬೇರೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಹೇಗೆ ಮಾಡೋದು ಅಂತ. ಬಟ್ ಇವತ್ತು ನಾನು ಲೆಮನ್ ಗ್ರಾಸ್ ಇದೆ, ಸೊ ಇದರಲ್ಲಿ ನಾನಿವತ್ತು, ಅಥವಾ ಲೆಮನ್ ಗ್ರಾಸ್ ಅಥವಾ ಮಜ್ಜಿಗೆ ಸೊಪ್ಪು ಹೇಳ್ತಾರೆ, ಇದನ್ನ ಬಳಸ್ಕೊಂಡು ನಾನಿವತ್ತು ಮನೆ ಮದ್ದು ಮಾಡ್ಬೇಕಂತ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನೀವು ಸಾಧಾರಣ ಕೆಮ್ಮು ಶೀತಕ್ಕೆಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ನಿಮ್ಮ ಮಕ್ಕಳ ಅಥವಾ ನಿಮ್ಮ ಇಮ್ಯುನಿಟಿಯನ್ನ ಬೇಕಂತಲೇ ಕಮ್ಮಿ ಮಾಡ್ಕೋಬೇಡಿ. ಸೊ ಇದಕ್ಕೆಲ್ಲ ನೀವು ಮನೇಲಿ ಮದ್ದನ್ನ ಬಳಸಿ ಅಂತ ನಾನು ಹೇಳ್ತೇನೆ. ಜ್ವರ ಬಂದರೂ ಕೂಡ ಇದು ಕಡಿಮೆ ಮಾಡುತ್ತೆ. ಬಟ್ ಜ್ವರ ಇದ್ದಾಗ ನೀವು ಅಷ್ಟು ರಿಸ್ಕ್ ತಗೋಬೇಡಿ, ಇದನ್ನೆಲ್ಲ ಯೂಸ್ ಮಾಡಿ. ಯಾಕಂದ್ರೆ ಮೈಂಡಿಗೆ ಹೋಗೋ ಸಾಧ್ಯತೆ ತುಂಬಾನೇ ಇರ್ತದೆ, ತುಂಬಾ ರಿಸ್ಕ್ ಆಗ್ತದೆ. ಆ ಒಂದು ಕಾರಣಕ್ಕೆ ಮಾತ್ರ ನೀವು ಹಾಸ್ಪಿಟ್ಲಿಗೆಲ್ಲ ಹೋಗಿ ಅಂತ ನಾನು ಹೇಳ್ತೀನಿ. ಲೈಟ್ ಆಗಿ ಜ್ವರ, ಕೆಮ್ಮು, ಶೀತ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಅವಾಗಲೇ ನೀವು ಇದು ಮನೇಲೆ ರೆಡಿ ಆಗಿದ್ರೆ ನೀವು ಫಸ್ಟ್ ಡೇನೆ ಕೊಟ್ರೆ ನಿಮ್ಗೆ ಆಸ್ಪತ್ರೆಗೆ ಹೋಗ್ಬೇಕಂತಾನೆ ಇಲ್ಲ. ಇದೊಳ್ಳೆ ಆಂಟಿಬಯೋಟಿಕ್ ತರ ವರ್ಕ್ ಆಗುತ್ತೆ. ಯಾಕಂದ್ರೆ ನಾನು ತೋಟದಲ್ಲಿ ಇದ್ದಾಗೆಲ್ಲ ಜಾಸ್ತಿ ಇದನ್ನೇ ತಗೊಳ್ತಾ ಇದ್ದೆ. ನನಗೆ ಲಾಸ್ಟ್ ಟೈಮ್ ಜೋರ ಕೆಮ್ಮಾಯಿತು, ಅದಕ್ಕೆ ನಾನು ಆಂಟಿಬಯೋಟಿಕ್ ತಗೊಳ್ಳೇಬೇಕಿತ್ತು. ಬಟ್ ಆದ್ರೂ ತಗೊಳ್ಳಿಲ್ಲ, ನಾನು ಇದನ್ನೇ ಸ್ವಲ್ಪನೇ ಕುಡಿತಾನೆ ಇದ್ದೆ. ಸೊ ನನಗೆ ಇದರಲ್ಲೇ ಕಡಿಮೆ ಆಯಿತು. ಅದಕ್ಕೋಸ್ಕರ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನನಗೆ ಇಲ್ಲಿ ಲೆಮನ್ ಗ್ರಾಸ್ ಇರಲಿಲ್ಲ, ಹಾಗೆ ನಾನು ನಮ್ಮ ತೋಟದಿಂದ ತಗೊಂಡ್ಬಂದು ಈಗ ನೆಡ್ತಾ ಇದ್ದೇನೆ. ಇದು ಜ್ವರ ಶೀತ ಕೆಮ್ಮು ಮಾತ್ರ ಅಲ್ಲ, ಇದು ನಮ್ಮ ಮನೇಲಿ ಇದ್ರೆ ನುಸಿ ಕಾಟ ಕೂಡ ಇರುವುದಿಲ್ಲ. ಹಾಗೇನೆ ತುಂಬಾ ಔಷಧೀಯ ಗುಣವನ್ನು ಹೊಂದಿದೆ, ನಾನು ಹೇಳ್ತೀನಿ. ಇನ್ನು ನನಗೆ ಯಾವ ಟೆನ್ಷನ್ ಇಲ್ಲ, ಲೆಮನ್ ಗ್ರಾಸ್ ಬಂದಾಯ್ತು ಮನೆಗೆ. ಬನ್ನಿ ಇದರ ಉಪಯೋಗ ಎಲ್ಲ ತಿಳ್ಕೊಳ್ವಾ. ನಮ್ಮ ಬಾಡಿಗೆ, ಹಾಗೆ ಮೈಂಡ್ಗೆ, ಹಾಗೆ ಬ್ಯೂಟಿಗೆ ಕೂಡ ಹೆಲ್ಪ್ ಆಗ್ತದೆ. ಬನ್ನಿ ಫಸ್ಟ್ ನಮ್ಮ ಬಾಡಿಗೆ ಹೇಗೆ ಹೆಲ್ಪ್ ಆಗ್ತದೆ ಅಂದ್ರೆ, ಇವಾಗಲೇ ಹೇಳ್ದಾಗೆ ಕಫ್ ಕೋಲ್ಡ್ ಫೀವರ್ಗೂ ಹೆಲ್ಪ್ ಆಗ್ತದೆ ಅಂತ ಹೇಳಿದೆ. ಅದ್ರ ಜೊತೆಗೆ ಆಂಟಿ ಕ್ಯಾನ್ಸರ್ ಆಗಿ ವರ್ಕ್ ಆಗ್ತದೆ, ಹಾಗೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಕೂಡ ಇದೆ. ನಮ್ಮ ಬಿಪಿನ ಕೂಡ ರೆಗ್ಯುಲೇಟ್ ಮಾಡ್ತದೆ. ಹೈ ಬಿಪಿ ಇದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ಹಾಗೇನೆ ಇದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಮಾಡ್ತದೆ. ಹಾಗೇನೆ ಇದರಲ್ಲಿ ಹೈ ಮೆಟಬಾಲಿಸಮ್ ಪವರ್ ಇರೋದ್ರಿಂದ ಡೈಜೆಷನ್ ಕೂಡ ಹೆಲ್ಪ್ ಆಗ್ತದೆ. ಹಾಗೆ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಹೆಲ್ಪ್ ಆಗ್ತದೆ. ಯಾರೆಲ್ಲ ನೀವು ಸಪೂರ ಆಗ್ಬೇಕು ಅಥವಾ ಸಣ್ಣ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಅವ್ರಿಗೆಲ್ಲ ಸಣ್ಣ ಆಗ್ಬೋದು. ಹಾಗೇನೆ ಇದು ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕೂಡ ಕಡಿಮೆ ಮಾಡ್ತದೆ, ಹಾಗೆ ಹಾರ್ಟ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡ್ತದೆ. ಸೊ ಇದರ ಮೇಲೆ ರಿಸರ್ಚ್ ಮಾಡಿದ್ದಾರೆ. ಸತತವಾಗಿ 7 ದಿನ ಇದನ್ನ ರ್ಯಾಟ್ ಮೇಲೆ ಅಥವಾ ಇಲಿ ಮೇಲೆ ಪ್ರಯೋಗ ಮಾಡಿದ್ದಾರೆ. 7 ದಿನ ಈ ಲೆಮನ್ ಟೀಯನ್ನ ರ್ಯಾಟಿಗೆ ಅಥವಾ ಇಲಿಗೆ ಕುಡಿಸಿದ್ದಾರೆ. 7 ದಿನದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಫುಲ್ ಕಡಿಮೆ ಆಗಿದೆ ಅಂತೆ. ಹಾಗೆ ನಿಮಗೆ ಕೊಲೆಸ್ಟ್ರಾಲ್ ಇದ್ರೆ ಇದನ್ನ ತಗೊಳ್ಳಿ ಡೈಲಿ. ಹಾಗೆ ಇದು ಯೂರಿನ್ ಇನ್ಫೆಕ್ಷನ್ ಟೈಮಲ್ಲೂ ಕೂಡ ಇದನ್ನ ಕುಡಿದ್ರೆ ನಿಮಗೆ ಯೂರಿನ್ ಇನ್ಫೆಕ್ಷನ್ ಕೂಡ ಸರಿ ಆಗ್ತದೆ. ಇದು ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಹೊಟ್ಟೆಯಲ್ಲಿ ಅಥವಾ ಸಣ್ಣ ಕರಳುಗಳಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗಿದ್ರೆ ಅದನ್ನು ಕೂಡ ಕಡಿಮೆ ಮಾಡ್ತದೆ ಅಂತ ಹೇಳ್ಬೋದು. ಫುಡ್ ಪಾಯ್ಸನ್ ಆದಾಗೆಲ್ಲ ಇದನ್ನ ನೀವು ಕುಡಿದ್ರೆ ನಿಮ್ಮ ಹೊಟ್ಟೆ ಕೂಡ ಕರೆಕ್ಟ್ ಆಗ್ತದೆ. ಹಾಗೇನೆ ಇದು ಆಂಟಿ ಕ್ಯಾನ್ಸರ್ ಆಗಿ ಕೂಡ ವರ್ಕ್ ಆಗ್ತದೆ. ಸ್ಕಿನ್ ಕ್ಯಾನ್ಸರ್ ಇರ್ಬೋದು, ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಲಿವರ್ ಕ್ಯಾನ್ಸರ್ ಇರ್ಬೋದು, ಅದಕ್ಕೆಲ್ಲ ಇದು ತುಂಬಾನೇ ಹೆಲ್ಪ್ ಆಗ್ತದೆ. ಸೊ ಕ್ಯಾನ್ಸರ್ಸ್ ಎಲ್ಲ ಬೆಳೆಯುವುದನ್ನು ಕೂಡ ಇದು ಕಡಿಮೆ ಮಾಡ್ತದೆ ಅಂತ ಹೇಳ್ಬೋದು ಡೈಲಿ ಈ ಗ್ರೀನ್ ಟೀ ಅನ್ನ ಕುಡಿದ್ರೆ. ಹಾಗೆಯೇ ಇದು ಮೈಂಡಿಗೆ ಹೇಗೆ ಹೆಲ್ಪ್ ಆಗ್ತದೆ ಅಂದ್ರೆ, ಇದು ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ತದೆ, ಹಾಗೆ ಆಂಗ್ಸೈಟಿಯನ್ನು ಕಡಿಮೆ ಮಾಡ್ತದೆ. ಹಾಗೆಯೇ ಇದು ಸೈಕಲಾಜಿಕಲ್ ಡಿಸಾರ್ಡರ್ಸ್ ಇದ್ರೂ ಕೂಡ ಈ ಲೆಮನ್ ಗ್ರಾಸ್ ಅನ್ನ ಯೂಸ್ ಮಾಡ್ತಾರೆ. ಹಾಗೆಯೇ ಇದು ಅರೋಮಾ ಥೆರಪಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ. ಹೊಗೆಯನ್ನು ಕೂಡ ತಗೊಳ್ತಾರೆ ಮೆಡಿಟೇಷನ್ ಟೈಮ್ ಅಲ್ಲಿ, ಹಾಗೆ ಸ್ಪಿರಿಚುವಲ್ ಥಿಂಗ್ಸ್ ಅಲ್ಲೂ ಕೂಡ ಇದನ್ನ ಬಳಸ್ತಾರೆ. ಸೊ ಈಗ ಸ್ಕಿನ್ಗೆ ಹೇಗೆ ಹೆಲ್ಪ್ ಆಗ್ತದೆ ಅಂದ್ರೆ, ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಆಗಿರೋದ್ರಿಂದ ಆಂಟಿ ಇಂಪ್ಲಿಮೆಂಟರಿ ಪ್ರಾಪರ್ಟಿ ಕೂಡ ಇರೋದ್ರಿಂದ ಇದು ನಮಗೆ ರಿಂಗ್ ವಾರ್ಮ್, ಹಾಗೆ ಚರ್ಮದಲ್ಲಿ ತುರಿಕೆ ಅಥವಾ ಸೋರಿಯಾಸಿಸ್, ಯಾವುದೇ ಒಂದು ಚರ್ಮದ ಕಾಯಿಲೆಯೂ ಕೂಡ ತುಂಬಾನೇ ಯೂಸ್ಫುಲ್ ಅಂತಾನೂ ಹೇಳ್ಬೋದು. ಸ್ಕಿನ್ನಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಬಗೆಹರಿಸ್ತದೆ. ಸೊ ಇದು ಆಂಟಿ ಇಂಪ್ಲಿಮೆಂಟರಿ ಪ್ರಾಪರ್ಟಿ ಅಥವಾ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಕೂಡ ಇರೋದ್ರಿಂದ ಸೋಪಲ್ಲಿ ಶಾಂಪಲ್ಲಿ ಕೂಡ ಇದನ್ನ ಬ್ಯೂಟಿ ಪ್ರಾಡಕ್ಟ್ ಅಲ್ಲಿ ಕೂಡ ಬಳಸ್ತಾರೆ.
ಹಾಗೆಯೇ ಇದು ನೀವೇನಾದ್ರು ವಾಕಿಂಗ್ ಹೋದಾಗ ಸೊಳ್ಳೆಗಳ ಕಾಟ ಅಥವಾ ಏನಾದ್ರು ಇರ್ಬೋದು, ಅಥವಾ ಹಲ್ಲಿ ಜಿರಳೆಗಳ ಕಾಟ ಇದ್ದಾಗ ಕೂಡ ಇದನ್ನ ಬಳಸ್ತಾರೆ. ಅಂದ್ರೆ ಈ ಕೀಟಗಳನ್ನು ಓಡಿಸ್ಲಿಕ್ಕೆ ಕೀಟನಾಶಕಗಳಲ್ಲೂ ಕೂಡ ಇದನ್ನ ಬಳಸ್ತಾರೆ. ಈಗ ನಿಮ್ಮ ತೋಟ ಅಥವಾ ಕೋಳಿ ಫಾರ್ಮ್ ಅಲ್ಲಿ ಹಾವಿನ ಕಾಟ ಕೂಡ ಇದ್ರೆ ಈ ಗಿಡ ನೆಟ್ರೆ ಅಲ್ಲಿ ಹಾವುಗಳು ಕೂಡ ಬರುದಿಲ್ಲ. ವಾಕಿಂಗ್ ಹೋಗ್ಬೇಕಾದ ಸಮಯದಲ್ಲಿ ತುಂಬಾ ಸೊಳ್ಳೆಗಳ ಕಾಟ ಅಂತೂ ಸಂಜೆ ಮೇಲೆ ಇದ್ದೇ ಇರ್ತದೆ. ಆವಾಗ ಈ ಸೊಪ್ಪನ್ನ ಸ್ವಲ್ಪ ಗುದ್ದಿ ಅದರ ರಸನ ಮೈಗೆಲ್ಲ ಹಚ್ಚೋದ್ರಿಂದ ಸೊಳ್ಳೆಗಳು ಬಂದು ನಿಮ್ಗೆ ಕಚ್ಚೋದಿಲ್ಲ. ನೀವು ಸ್ನಾನಕ್ಕೆ ಹೋದಾಗ ಬಿಸಿನೀರಿಗೆ ಈ ಸೊಪ್ಪನ್ನ ಹಾಕಿದ್ರೆ ನಿಮ್ಗೆ ಮೈಯಲ್ಲಿ ಏನಾದ್ರು ಸ್ಕಿನ್ ಇನ್ಫೆಕ್ಷನ್ ಇದ್ರೂ ಕೂಡ ಹೋಗ್ತದೆ. ಹಾಗೆ ಇದು ವಯಸ್ಸಾದವರಲ್ಲಿ ನಿಮೋನಿಯಾ ಸಮಸ್ಯೆ ಜಾಸ್ತಿ ಇರ್ತದೆ, ಕಫ ಜಾಸ್ತಿ ಆಗಿರುವಂಥದ್ದು. ಅದಕ್ಕೂ ಕೂಡ ಇದು ತುಂಬಾನೇ ಒಂದು ದೊಡ್ಡ ಸೊಲ್ಯೂಷನ್ ಅಂತ ಹೇಳ್ಬೋದು. ನಿಮೋನಿಯಾ ಅಂದ್ರೆ ಅದು ದೊಡ್ಡ ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಅದಕ್ಕೆ ಇದು ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು. ಇದು ಮೆನ್ಸಸ್ ಪೀರಿಯಡ್ ಟೈಮ್ಸ್ ಅಲ್ಲಿ ಇದು ಜಾಸ್ತಿ ಬ್ಲಡ್ ಅನ್ನ ಫ್ಲೋ ಮಾಡೋದ್ರಿಂದ, ಹಾಗೆ ಇದು ಪ್ರೆಗ್ನೆಂಟ್ ಇರುವವರು ತಗೋಬಾರ್ದು, ಯಾಕಂದ್ರೆ ಪೀರಿಯಡ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗೆ ಇದು ಪೇನ್ ಕಿಲ್ಲರ್ ಆಗಿ ಕೂಡ ವರ್ಕ್ ಆಗ್ತದೆ. ನೋಡಿದ್ರಲ್ಲಿ ಎಷ್ಟು ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ ಅಂತ ನೀವು ಮೊಬೈಲ್ ಅನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಡು ನೋಡಿ. ಬನ್ನಿ ಇವಾಗ ಇದರ ಟೀ ಮಾಡೋದು ಹೇಗೆ ಅಂತ ನೋಡುವ, ಹಾಗೇನೆ ಇದರ ಕಷಾಯ ಮಾಡೋದು ಹೇಗೆ ಅಂತ ನೋಡುವ. ಸೊ ನಾನು ಇವಾಗ ಇದ್ರದ್ದೇ ಒಂದು 2 ಎಲೆ ತೆಗಿತೀನಿ. ಮೊದಲಿಗೆ ನಾವು ಕೊಲೆಸ್ಟ್ರಾಲ್ ಕಮ್ಮಿ ಮಾಡ್ಲಿಕ್ಕೆ, ಹಾಗೆ ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಇಷ್ಟಪಡುವವರು, ಹಾಗೆ ಇಮ್ಯುನಿಟಿ ಜಾಸ್ತಿ ಮಾಡ್ಲಿಕ್ಕೆ ಯಾವ ತರ ಲೆಮನ್ ಗ್ರಾಸ್ ಟೀ ಮಾಡೋದಂತ ನೋಡೋಣ. ಅದಾದ್ಮೇಲೆ ಕೆಮ್ಮಿಗೆ ಕಷಾಯ ಹೇಗೆ ಮಾಡೋದಂತ ಹೇಳ್ತೀನಿ. ಲೆಮನ್ ಗ್ರಾಸ್ ಟೀ ಮಾಡಲಿಕ್ಕೆ ನಾನು ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ, ಹಾಗೆ ಒಂದು ಚಿಕ್ಕ ಶುಂಠಿ ತೊಗೊಂಡಿದ್ದೀನಿ. 1 ಗ್ಲಾಸ್ ನೀರು ತಗೊಳ್ಳಿ. ಶುಂಠಿನ ನಾನು ಗುದ್ದಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ಪುದೀನ ಮತ್ತು ಶುಂಠಿನ ಹಾಕೊಳ್ಳಿ. ಇದಕ್ಕೆ ಬೇಕಾದ್ರೆ ಅರ್ಧ ಸ್ಪೂನು ಜೀರಿಗೆ ಹಾಕಿದ್ರೆ ತುಂಬಾನೇ ಒಳ್ಳೇದು. ನಾನು ಹಾಕಿಲ್ಲ, ಮಾತ್ರ ಆಪ್ಷನಲ್ ಅದು. ಫುಡ್ ಪಾಯ್ಸನ್ ಆದಾಗ ಎಲ್ಲ ನೀವು ಜೀರಿಗೆ ಹಾಕೊಂಡ್ರೆ ತುಂಬಾನೇ ಒಳ್ಳೇದು. ನಾರ್ಮಲ್ ಆಗಿ ಬೆಳಿಗ್ಗೆ ಡೈಲಿ ಕುಡಿತೀರಾ ಅಂದ್ರೆ ನಿಮ್ಗೆ ಯಾವ ಸುಲಭ ಆಗುತ್ತೋ ಆ ತರ ಹಾಕೊಳ್ಳಿ. ನೀವು ಲೆಮನ್ ಗ್ರಾಸ್ ಅನ್ನ ಈ ತರ ಕಟ್ಟಿ ಹಾಕಿ, ಇಲ್ಲಾಂದ್ರೆ ಕಟ್ ಮಾಡ್ಬೇಕಾದ್ರೂ ಹಾಕಿ. ಇದೊಂದು 5 ರಿಂದ 10 ನಿಮಿಷ ಕುದಿಸಿ, ಅದರ ಎಲೆ ಅಂಶಗಳೆಲ್ಲ ನೀರಲ್ಲಿ ಬರಬೇಕಲ್ವಾ, ಅದಕ್ಕೋಸ್ಕರ. ಸೊ ಇದು ಇವಾಗ ಆಗಿದೆ. ಇದಕ್ಕೆ ನೀವು ಒಂದು ಚಿಕ್ಕ ತುಂಡು ಬೆಲ್ಲ ಹಾಕ್ಬೋದು, ಅಥವಾ ಹನಿನೂ ಹಾಕೋಬಹುದು. ಹನಿ ಹಾಕಿದ್ರೆ ನೀವು ತಣ್ಣಗಾದ್ಮೇಲೆ ಹಾಕಬೇಕು. ಬಿಸಿ ಬಿಸಿ ಕುಡಿಬೇಕಾದ್ರೆ ಬೆಲ್ಲನೇ ಹಾಕ್ಬೇಕಷ್ಟೇ. ಹನಿ ಅವತ್ತು ಬಿಸಿ ಬಿಸಿ ಇದ್ದಕ್ಕೆ ಹಾಕಬಾರ್ದು, ಹನಿ ವಿಷ ಆಗ್ತದೆ. ಉಗುರು ಬೆಚ್ಚಾದ್ರೆ ಪರವಾಗಿಲ್ಲ, ಏನಾಗಲ್ಲ. ಲೆಮನ್ ಗ್ರಾಸ್ ಟೀ ಈಗ ರೆಡಿ ಆಯಿತು. ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಇದನ್ನು ಡೈಲಿ ಕುಡಿಯಿರಿ, ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಆಗ್ತದೆ. ಹಾಗೆ ನೀವು ಸಣ್ಣ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಹಾಗೆಯೇ ಇಮ್ಯುನಿಟಿ ಕೂಡ ಜಾಸ್ತಿ ಆಗ್ತದೆ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ, ಲೆಮನ್ದು ಫ್ಲೇವರ್ ಇರುತ್ತೆ. ಹಾಗೆ ನಿಮಗೆ ಜೀರ್ಣಕ್ರಿಯೆ ಸಮಸ್ಯೆ ಇದ್ರೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ, ಜೀರ್ಣ ಆಗೋ ಶಕ್ತಿ ತುಂಬಾನೇ ಕಡಿಮೆ ಇದ್ರೆ, ಮೆಟಾಬಾಲಿಸಮ್ ಕೂಡ ಜಾಸ್ತಿ ಮಾಡ್ತದೆ. ಬೇಗ ಜೀರ್ಣ ಆಗಿ ಹಸಿವು ಕೂಡ ಆಗ್ತದೆ. ಹಸಿವಿಲ್ಲದವರಿಗೂ ಕೂಡ ಇದು ಬೆಸ್ಟ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈಗ ಕಷಾಯ ಹೇಗೆ ಮಾಡೋದು ನೋಡೋಣ. ನಾನು ಇಲ್ಲಿ 1 ಲೀಟರ್ ಆಗುವಷ್ಟು ಒಂದು ಚಾ ಮಾಡೋ ಪಾತ್ರದಲ್ಲಿ ನಾನೀಗ ಕಷಾಯ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 1 ನೀರುಳ್ಳಿ ಹಾಗೆ 1 ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ. ಇದಕ್ಕೆ ನೀವು ವೈಟ್ ಕಲರ್ ಆನಿಯನ್ ಇದ್ರೆ ತುಂಬಾನೇ ಒಳ್ಳೇದು. ಶುಂಠಿನ ಗುದ್ದಿ ಇಟ್ಕೊಂಡಿದ್ದೀನಿ, ನೀರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎರಡನ್ನು ಹಾಕೊಳ್ಳೋಣ ಒಟ್ಟಿಗೆ. ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1/4 ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಮಜ್ಜಿಗೆ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. 2 ಎಲೆ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಕಟ್ಟಿ. ನೀವು ಬೇಕಾದ್ರೆ ಕಟ್ ಮಾಡಿ ಹಾಕೋಬಹುದು. ನಾನು ಕಟ್ಟಿ ಹಾಕೋದು ಯಾಕಂದ್ರೆ ಅದು ಆಮೇಲೆ ಅಲ್ಲಿ ಕಸ ತರ ತುಂಬಾ ಕಾಣಿಸುತ್ತೆ. ಹೀಗೆ ಹಾಕಿದ್ರೆ ನಾವು ತೆಗಿಲಿಕ್ಕೆ ಈಸಿ ಆಗ್ತದೆ ಆಮೇಲೆ. ಸೊ ಇದಕ್ಕೂ ಕೂಡ 1 ಚಮಚೆ ಆಗುವಷ್ಟು ಬೆಲ್ಲನ ಹಾಕೊಳ್ಳಿ. ಕುದಿಯಕ್ಕೆ ಸ್ಟಾರ್ಟ್ ಆಗೋ ತನಕ ಹೈ ಫ್ಲೇಮಲ್ಲಿ ಇಡಿ. ಆಮೇಲೆ ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಟು ಇದು ಅರ್ಧದಷ್ಟು ಆಗ್ಬೇಕು. ಈ ಪಾತ್ರೆಯಲ್ಲಿ ಇವಾಗ ಫುಲ್ ಇದೆ ಅಲ್ವಾ, ಇದು ಅರ್ಧದಷ್ಟು ಆಗ್ಬೇಕು. ಅಲ್ಲಿವರೆಗೂ ಇದನ್ನ ಬಾಯ್ಲ್ ಮಾಡ್ತಾ ಇರಬೇಕು. ಕೊತ್ತಂಬರಿ ಕಾಳು ಹಾಕಿದ್ದು ನಾನು ಆಪ್ಷನಲ್, ನೀವು ಬೇಕಾದ್ರೆ ಹಾಕೋಬಹುದು. ನಾನು ಯಾಕೆ ಹಾಕಿದ್ರೆ ಶುಂಠಿ ಎಲ್ಲ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಸ್ವಲ್ಪ ತಂಪಾಗುತ್ತೆ ಅಂತ ಹಾಕಿದ್ದೀನಿ. ಇದು ಮಕ್ಕಳಿಂದ ಹಿಡಿದು ಅಜ್ಜಿ ಅವ್ರ ತನಕ ಕುಡಿಬಹುದು, ಏನಾಗೋದಿಲ್ಲ. ನಮ್ಮ ಅಜ್ಜಿ ಇದನ್ನೇ ಮಾಡ್ತಾ ಇದ್ದಿದ್ದು ಮೊದಲು. ಒಮ್ಮೆ ಮಾಡಿಟ್ರೆ 2 ದಿನ ನೀವು ಕುಡಿಬಹುದು ಆರಾಮ್ಸೆ. ಬಿಸಿ ಮಾಡ್ತಾ ಇರಬೇಕು ಅಷ್ಟೇ. ಸೊ ಇದಿವಾಗ ಆಯ್ತು. ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದ್ರೆ ಲೋ ಫ್ಲೇಮಲ್ಲೇ ನಾವು ಮಾಡ್ತೀವಲ್ಲ, ಅದಕ್ಕೋಸ್ಕರ. ಇಷ್ಟಾದ್ಮೇಲೆ ಇದನ್ನ ಆಫ್ ಮಾಡಿದ್ರೆ ಆಯ್ತು. ನೋಡಿ ಫ್ರೆಂಡ್ಸ್, ನಿಜ 100% ಹೇಳ್ತೀನಿ, ಇದನ್ನೇ ಕುಡೀರಿ. ನಿಮಗೆ ಜ್ವರ ಶೀತ ಎಲ್ಲ ಆದಾಗ ನಿಮ್ಗೆ ಇದು ಅಂತೂ ಸಿಗುತ್ತೆ ನರ್ಸರಿಲೆಲ್ಲ. ನೀವು ಹೋಗಿ ತೊಗೊಂಡ್ರೆ ಲೆಮನ್ ಗ್ರಾಸ್ ಕೊಡಿ ಅಂತ. ನೀವು ಮನೇಲಿ ಒಂದು ಪಾಟಿಗೆ ಹಾಕೊಳ್ಳಿ, ತುಂಬಾ ಒಳ್ಳೆಯದು. ಸೊ ಇದನ್ನು ನೀವು ಸೋಸ್ಕೊಳ್ಳಿ, ಫಸ್ಟು ಸೋಸ್ಕೊಂಡು ಯೂಸ್ ಮಾಡ್ಕೊಳ್ಳಿ.
ಬೆಳಗ್ಗೆ ಬರೀ ಹೊಟ್ಟೆಗೆ, ಅದಾದಮೇಲೆ ಒಂದು 11 ಗಂಟೆಗೊಮ್ಮೆ, ಅದಾದಮೇಲೆ ಒಂದು 3 ಗಂಟೆಗೊಮ್ಮೆ, ಅದಾದಮೇಲೆ ಒಂದು 6 ಗಂಟೆಗೊಮ್ಮೆ, ಮತ್ತೆ ನೈಟ್ ಮಲಗುವಾಗ. ಈ ಥರ ಅಟ್ಲೀಸ್ಟ್ 3 ದಿನ ಆದರೂ ಮಾಡಬೇಕು, ಕಡಿಮೆ ಆಗುತ್ತೆ. ನೋಡಿ, ದೊಡ್ಡವ್ರಿಗಾದ್ರೆ ಒಂದಿಷ್ಟು 1/4 ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ, ಅರ್ಧಕ್ಕಿಂತ ಕಡಿಮೆ ಅಷ್ಟು ಒಂದು ಹೊತ್ತು ಕುಡಿಬೋದು. 1 ವರ್ಷ ಮಗುಗಾದ್ರೆ ಅರ್ಧ ಸ್ಪೂನ್ಗಿಂತನೂ ಕಡಿಮೆ ಕೊಡಿ. 2 ವರ್ಷದಿಂದ 3 ವರ್ಷದವರಿಗಾದ್ರೆ 1 ಸ್ಪೂನ್ ಕೊಡಿ. 3 ವರ್ಷದಿಂದ 5 ವರ್ಷದವರಿಗೆ 2 ಸ್ಪೂನ್ ಕೊಡಿ. 6ರಿಂದ ಒಂದು 8 ವರ್ಷದವರಿಗೆ ಒಂದು 3 ಸ್ಪೂನ್ ಕೊಡಿ. 8 ವರ್ಷದಿಂದ ಮೇಲವರಿಗೆ ಒಂದು 1/4 ಲೋಟದಷ್ಟು ಕೊಡಿ. ಮತ್ತು ಎಲ್ಲ ಡೋಸು ಅಷ್ಟೇ, ಅವರು ಸ್ಟ್ರಾಂಗ್ ಇದ್ದರೆ ಮಾತ್ರ ಸ್ವಲ್ಪ ಜಾಸ್ತಿ ಕೊಡ್ಬೋದು, ಬಟ್ ತುಂಬ ವೀಕ್ ಇದ್ದರೆ ಸ್ವಲ್ಪನೇ ಕೊಡಬೇಕು. ಮಕ್ಕಳು ತುಂಬ ವೀಕ್ ಇದ್ದರೆ ಹೆವಿ ಆಗುತ್ತೆ ಡೋಸು, ಆಮೇಲೆ ಮೈಂಡಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ತುಂಬ ಸ್ಟ್ರಾಂಗ್ ಇರುತ್ತೆ, ಅವ್ರಿಗೆ ತಡ್ಕೊಳ್ಳುವ ಕೆಪಾಸಿಟಿ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್, ನಮಸ್ಕಾರ.